ಹೋಗಿ 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 ಹಾಗಂದ್ರೆ ಬಲ್ ಹೊಸ್ತಾಯಿಂದ ಕರೆಕ್ಟಾನ ಬಾಯ್ ಕರೆಕ್ಟಾನ ಸರಿ ಬಂದಿಲ್ಲ ಹಾ ಬೇಡ ಈ ಕಡೆ ದೇಸಿವ ಸರಿ ಬಂದಿಲ್ಲ ಸೆಂಟ್ರಿಂದ ಎಸಿದ್ರೆ ಚೆನ್ನಾಗಿರೋದೇನಪ್ಪ ಹಾ ಈಗ ಚೆನ್ನಾಗೈತೆ ಸ್ಟಾರ್ಟ್ ಮಾಡಿಯಾ ಇನ್ನೊಂದ್ಸಲ ಮಿಸ್ ಆಯ್ತು ಇಲ್ಲಿದೆ. ನಮಸ್ತೆ ಕರುನಾಡು, ನೀವು ನೋಡ್ತಾ ಇದ್ದೀರಾ ಮಜಾ ಟೆಕ್. ನಾನ್ ಸಂತು ಕದರ್. ಇಷ್ಟು ದಿನ ರೂಮ್ ಒಳಗಡೆ ಇಂಟೀರಿಯರ್ ಅಲ್ಲಿ ಮಾಡ್ತಾ ಇದ್ದವರು ಇದೇನು ಎಕ್ಸ್ಟೀರಿಯರ್ ಅಲ್ಲಿ ಬಂದು ಏನ್ ಕಿತ್ ದಬ್ಬಾಕ್ತವ್ರೆ ಅಂತ ನೋಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ಒಂದು ಸರ್ಪ್ರೈಸ್ ಕಾದಿದೆ. ಅದು ಏನು ಬರ್ಲಿಬೇಕಾ ಇದೆ. ಅದು ಇದ್ರೊಳಗಡೆ ಒಂದು ಅದ್ಭುತವಾದಂತಹ ಒಂದು ಡಿವೈಸ್ ಇದೆ. ಪ್ರಪಂಚದಲ್ಲೇ ಈ ತರದ್ದು ಡಿವೈಸ್ ಇನ್ನೊಂದು ಇಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ಕೂಡ ನಂಬ್ಕೊಂಡು ತಗೊಂಡಿದೀವಿ ಅಂಡ್ ಓಪನ್ ಮಾಡಿ ನೋಡೋಣ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳಿ. ಬನ್ನಿ ನೋಡೋಣ. ಮೊದಲಿಗೆ ಇದನ್ನ ಎಲ್ಲಿಂದ ಓಪನ್ ಮಾಡೋದು ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಇದ್ರೊಳಗಡೆ ಒಂದು ಸ್ವಲ್ಪ ಏನೇನೋ ಬಿಲ್ಲು ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟವ್ರೆ. ಇದು ಬೇಡ, ಇದನ್ನ ಬಿಸಾಕೋಣ. ನೆಕ್ಸ್ಟ್ ಬಂದ್ಬಿಟ್ಟು ಡಿವೈಸ್ ಇಲ್ಲಿದೆ, ಇದನ್ನು ಕೂಡ ಬಿಸಾಕೋಣ. ಸೊ ನೆಕ್ಸ್ಟ್ ಇದನ್ನ ಬಬಲ್ ಕವರ್, ಈ ಬಬಲ್ ಕವರ್ನ ಸೇಫ್ ಇಟ್ಕೋಬೇಕು. ಯಾಕೆ ಹೇಳಿ, ಆಮೇಲೆ ಹೆಂಗೆ ಟಕ್ ಅಂತ ಹೊಡ್ಕೊಂತ ಕೂತ್ಕೊಂಡು ಚೆನ್ನಾಗಿರುತ್ತೆ ಬೇಜಾರಾದಾಗ. ಇದನ್ನ ಬಿಸಾಕಿದ್ರೆ ನಮಗೆ ಇದ್ರೊಳಗಡೆ ಡಿವೈಸ್ ಈ ಥರ ಕಾಣಿಸ್ತಾ ಇದೆ. ಏನು ಗುರು ಇದು ಪೆನ್ ಡ್ರೈವ್ ಅಂತ ಅನ್ಕೊಂತಿದ್ದೀರಾ? ಆ್ಯಕ್ಚುಲಿ ಪೆನ್ ಡ್ರೈವ್ ಅಲ್ಲ. ನಿಜ ಅಂದ್ರೆ ನಿಜ ಸರ್ಪ್ರೈಸ್ ಆಗ್ತೀರಾ. ಇದು ಏನು ಅಂತಂತಂದ್ರೆ ವರ್ಲ್ಡಲ್ಲೇ ಸ್ಮಾಲೆಸ್ಟ್ ಆಗಿರುವಂಥ ವಸ್ತು ಇದು. ಏನು ಬನ್ನಿ ತೋರಿಸ್ತೀನಿ ನಿಮಗೆ. ಇದನ್ನು ಈ ರೀತಿ ಓಪನ್ ಮಾಡಿದರೆ ಒಂದು ಕಾರ್ಡ್ ಸಿಗುತ್ತೆ. ಏನೇನೋ ಬರ್ದವ್ರೆ ಚೈನೀಸು ಜಾಪನೀಸಲ್ಲೆಲ್ಲ. ಬೇಡ ಇದು ನಮಗೆ, ಬಿಸಾಕೋಣ. ಇದನ್ನು ಕೂಡ ಬಾವರೆಗೆ. ಆ್ಯಕ್ಚುಯಲ್ ಡಿವೈಸ್ ಹತ್ರ ನಾವು ಇವಾಗ ಬಂದ್ವಿ. ಇದು ಏನಂತಂದರೆ ವರ್ಲ್ಡಲ್ಲೇ ಸ್ಮಾಲೆಸ್ಟ್ ಸೋಲಾರ್ ಕಾರ್ ಇದು. ಐ ಥಿಂಕ್ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ತುಂಬ ಚಿಕ್ಕದಿದೆ. ಪ್ರಾಬಬಲಿ 1 ಇಂಚ್ ಇರ್ಬೋದು, 1 ಇಂಚ್ಗಿಂತ 1 ಇಂಚ್ ಇದೆ ಇದು. ವರ್ಲ್ಡಲ್ಲೇ ಸ್ಮಾಲೆಸ್ಟ್ ಸೋಲಾರ್ ಕಾರ್ ಇದು ವರ್ಲ್ಡಲ್ಲೇ. ಇದು ಬಂದ್ಬಿಟ್ಟು ನಿಮಗೆ ಇದರಲ್ಲಿ ರಿಮೋಟ್ ಕೊಡಲ್ಲ, ಯಾವುದೇ ಶೆಲ್ಲು ಬ್ಯಾಟ್ರಿ ಏನು ಬೇಕಾಗಿಲ್ಲ. ಜಸ್ಟ್ ಬಿಸಿಲಿದ್ರೆ ಸಾಕು. ನೋಡಿ ಅಲ್ಲೇ ವೀಲ್ ತಿರ್ಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಜಸ್ಟ್ ಬಿಸಿಲು ಸೂರ್ಯನ ಕಿರಣ ಬಿದ್ದರೆ ಸಾಕು, ಇದು ರನ್ ಆಗಿ ಸ್ಟಾರ್ಟ್ ಆಗುತ್ತೆ. ಲೈಕ್ ಇದನ್ನು ಸ್ಟಾಪ್ ಮಾಡ್ಬೇಕಂದ್ರೆ ಒಂದು ನೆರಳು ಬರಬೇಕು. ಅದು ಬಿಟ್ಟು ನೀವು ಬದುಕಿರೋ ತನಕ ಓಡಿಸಿದ್ರೆ ಓಡ್ತಾನೆ ಇರುತ್ತೆ. ಆ್ಯಕ್ಚುಲಿ ನಾನು ಆಗಲೇ ಹೇಳ್ದಾಗೆ ಇದನ್ನು ಬಂದ್ಬಿಟ್ಟು ಜಸ್ಟ್ ಬಿಸಿಲಿಗೆ ಇಟ್ಟರೆ ಸಾಕು, ವೀಲ್ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೀವು ಯಾವುದೇ ಬಟನ್ ಒತ್ತಬೇಕು, ಅದು ಮಾಡಬೇಕು, ರಂಪರ್ ಅಡಿ ಆ ಥರ ಏನೂ ಇಲ್ಲ. ಜಸ್ಟ್ ಬಿಸಿಲು ಬಿದ್ದರೆ ಸಾಕು. ಅದಕ್ಕಿಂತ ಮುಂಚೆ ಇದು ಕೆಲವೊಂದಿಷ್ಟು ಜನಕ್ಕೆ ತುಂಬ ಯೂಸ್ ಆಗುತ್ತೆ. ಲೈಕ್ ಯಾರಾದ್ರು ಸ್ಟೂಡೆಂಟ್ಸ್ ಇದ್ದರೆ, ನೀವೇನೋ ಫಿಸಿಕ್ಸು ಕೆಮಿಸ್ಟ್ರಿ ಅದು ಗೊತ್ತಿಲ್ಲ ನೀವು ಸರಿಯಾಗಿ, ಬಟ್ ಅದನ್ನು ಓದ್ತಿರೋರಿಗೆ ಇದೆಲ್ಲ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ರು ಡಿಸ್ಕ್ರಿಪ್ಷನಲ್ಲಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ, ಬೇಕಾದ್ರೆ ಪರ್ಚೇಸ್ ಮಾಡಿ. ಆ್ಯಂಡ್ ಗ್ರೌಂಡ್ ಟೆಸ್ಟ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಇದು ಬಿಟ್ಟರೆ ಓಡಾಡುತ್ತೆ, ಅದಕ್ಕೆ ಫ್ರಂಟ್ ವೀಲ್ ಇಟ್ಕೊಂಡಿದ್ದೀನಿ. ಇನ್ನು ಇದ್ರ ಕಾನ್ಫಿಗರೇಷನ್ ಬಗ್ಗೆ ಮಾತಾಡೋದಾದರೆ ಇದ್ರೊಳಗಡೆ ನಿಮಗೆ ಕೆಳಗಡೆ 2 ವೀಲ್ಸ್ ಹಾಕಿದ್ದಾರೆ, 4 ರಬ್ಬರ್ ವೀಲ್ಸು. ಅದು ಬಿಟ್ಟರೆ ಒಂದು ಚಿಕ್ಕದೊಂದು ಮೋಟರ್ ಇದೆ. ಸೊ ಆ ಮೋಟರು ಬಂದ್ಬಿಟ್ಟು ತಿರುಗೋದಕ್ಕೋಸ್ಕರನೇ ಮೇಲ್ಗಡೆ ಒಂದು ಸೋಲಾರ್ ಪ್ಯಾನಲ್ ಹಾಕಿದ್ದಾರೆ. ಅತಿ ಚಿಕ್ಕದಂಥ ಒಂದು ಸೋಲಾರ್ ಪ್ಯಾನಲ್ ಇದು. ಸೊ ಇಲ್ಲಿ ಏನು ಸೂರ್ಯನ ಕಿರಣದಿಂದ ಎನರ್ಜಿ ಬರುತ್ತೋ ಡೈರೆಕ್ಟ್ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗ್ಬಿಟ್ಟು ಈ ವೀಲು ರನ್ ಆಗುತ್ತೆ. ಆ್ಯಕ್ಚುಲಿ ಇದು ನೋಡೋಕ್ಕೆ ವರ್ಲ್ಡ್ ಸ್ಮಾಲೆಸ್ಟ್ ಕಾರ್ ಅಂತ ಹೇಳ್ಬೋದು, ಬಟ್ ಟೆಕ್ನಾಲಜಿ ಇದು ಕೂಡ ತುಂಬ ಅಂದರೆ ತುಂಬ ದೊಡ್ಡದು. ಈಗ ಆಲ್ಮೋಸ್ಟ್ ನಾವೇನು ಸೋಲಾರಿಂದ ಬಂದ್ಬಿಟ್ಟು ಬೇರೆ ಗ್ರಹಗಳಲ್ಲಿ ಅಲ್ಲಿ ಕಳಿಸಿರ್ತೇವಲ್ಲ, ಅಲ್ಲಿ ವರ್ಕ್ ಆಗುವಂತಹ ರೋಬೋಟಿಕ್ಸ್ ಆಗಿರ್ಬೋದು, ಹೊರಲ್ಸ್ ಅಲ್ಲಿ ಓಡಾಡುವಂತಹ ವೆಹಿಕಲ್ಸ್ಗಳಾಗಿರ್ಬೋದು, ಎಲ್ಲ ಕೂಡ ಇದೇ ಟೆಕ್ನಾಲಜಿ ಮೇಲ್ಗಡೆ ನಿಂತಿರುತ್ತೆ ಆಸ್ ಪರ್ ಬೆಸ್ಟ್ ಆಫ್ ಮೈ ನಾಲೆಡ್ಜ್. ಸೊ ಇದ್ರ ಬೆಲೆ ಬಂದ್ಬಿಟ್ಟು ಒಂದು 250 to 300 ರೂಪೀಸ್ ಒಳಗಡೆ ಸಿಗುತ್ತೆ. ಬಟ್ ನಾವು ಕೊಡೋ ಅಷ್ಟು ಅಮೌಂಟಿಗೆ ಇದಿಷ್ಟು ಓಕೆನಾ ಅಂತ ಹೇಳ್ಬೋದು. ಬಟ್ ಆದರೆ ಈ ಒಂದು ಐಡಿಯಾಕ್ಕೆ ಆ್ಯಂಡ್ ಈ ಒಂದು ಟೆಕ್ನಾಲಜಿಗೆ ಇಷ್ಟನ್ನ ಕೊಡ್ಬೋದು. ನೋಡಿ ಅಲ್ಲೇ ಬಿಸಿಲು ಬಿದ್ದರೆ ಸಾಕು, ತಿರುಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಿಂಗೀಗ ಈಗ ಸ್ಟಾಪ್ ಆಗಿದೆ, ವೀಲ್ ತಿರುಗ್ತಾ ಇಲ್ಲ. ಅದೇ ಹಿಂಗೆ ತಿರುಗಿಸ್ತೀನಿ, ಸ್ಟಾರ್ಟ್ ಆಯಿತು. ಸೊ ಸೋಲಾರ್ ಒಂದು ಕಿರಣ ಬಿದ್ದರೆ ಸಾಕು, ಚಾರ್ಜ್ ಮಾಡ್ಕೊಂಡು ಇಮಿಡಿಯೇಟಾಗಿ ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಕನೆಕ್ಟ್ ಮಾಡ್ಬಿಟ್ಟು ರನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಆಲ್ಮೋಸ್ಟ್ ಒಂದು ಬೆರಳಲ್ಲಿ ಮುಕ್ಕಾಲು ಬೆರಳು ತುಂಬಿದೆ. ಇದು ಕಂಪ್ಲೀಟಾಗಿ ಒಂದು ಬೆರಳಲ್ಲೇ ಇದನ್ನ ಹಿಡ್ಕೋಬೋದು.
ಬಟ್ ಏನಕ್ಕೆ ಇಟ್ಕೊಂಡು ಅದೇ ಸೂರ್ಯನ ಬಿಸಿಲು ಬಿದ್ದ ತಕ್ಷಣ ಓಡುತ್ತೆ ಅಂದಲ್ಲ, ಹಂಗಾಗಿ ಇಟ್ಕೊಳಕ್ ಆಗ್ತಾ ಇಲ್ಲ. ಸೊ ಇದೇ ರೀಸನ್ಗೆ ಇದು ವರ್ಲ್ಡಲ್ಲಿ ಸ್ಮಾಲೆಸ್ಟ್ ಸೋಲಾರ್ ಕಾರ್ ಅಂತ ಇದನ್ನ ಟೈಟ್ಲ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೂ ಕೂಡ ಇದು ನಿಜ ಅಂತ ಅನಿಸ್ತು. ಆ್ಯಂಡ್ ಇದಕ್ಕಿಂತನೂ ಚಿಕ್ಕದಂತಹ ಕಾರ್ ನೀವು ನೋಡಿದ್ರೆ, ಲೈಕ್ ಈ ಥರ ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೊಂಡು ಹೋಗುವಂಥ ಕಾರ್ನ ನೀವು ನೋಡಿದ್ರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ, ನಾವು ಕೂಡ ನೋಡ್ತೀವಿ. ಆ್ಯಂಡ್ ಇದು ನಿಮ್ಗೆ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಇದ್ರ ಲಿಂಕ್ ಇದೆ, ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಇದರ ಅನುಭವನ ನೀವು ಕೂಡ ಪಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಸಕ್ಕದಾಗ ಆಟ ಆಡ್ಬೋದು ಇದ್ರೊಳಗಡೆ. ಚಿಕ್ಕ ಮಕ್ಳು ಇತ್ತಪ್ಪ ಅಂತ ಕೊಟ್ಟು ಕುಂಟ್ರಿಸ್ಬಿಟ್ರೆ ಸಾಕು, ಅದ್ರ ಪಡೆಗೆ ಅದು ಓಡ್ತಾ ಇರುತ್ತೆ, ಅದನ್ನ ಇಟ್ಕೊಂಡು ಕ್ಯೂ ಓಡ್ತಾ ಇರ್ತವೆ. ಆ್ಯಂಡ್ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಅವರು ಕೂಡ ಸ್ಟಡಿ ವೈಸ್ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಸದಾ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ಯಾವಾಗಲೂ ನೋಡ್ತಾ ಇರೋದಕ್ಕೆ, ಹಾಗೆ ನೀವು ಪರ್ಚೇಸ್ ಮಾಡೋದಕ್ಕೆ. ಧನ್ಯವಾದಗಳು.